ಹಾಯ್ ಎಲ್ಲರಿಗೂ ಕೂಡ ನನ್ನ ಮಿನಿ ವ್ಲಾಗಿಗೆ ಸ್ವಾಗತ. ಹಾಗೆ ಎಲ್ಲರಿಗೂ ಕೂಡ ಹ್ಯಾಪಿ ಶಿವರಾತ್ರಿ. ಹಾಗೆ ನನ್ನ ಒಲೆಯಲ್ಲಿ ಪದಾರ್ಥ ಆಗ್ತಾ ಉಂಟು, ಬಸಳೆ ಪದಾರ್ಥ ಆಗ್ತಾ ಉಂಟು. ಒಲೆಯಲ್ಲಿ ಮಾಡಿದ ಬಸಳೆ ಪದಾರ್ಥ ಅಂತ ಹೇಳಿದರೆ ನನಗೆ ತುಂಬ ಇಷ್ಟ, ಹಾಗಾಗಿ ಒಲೆಯಲ್ಲಿ ಮಾಡ್ತಾ ಇದ್ದೇನೆ. ನೀವು ನಾನು ಹೇಳಿದ್ದು ಸತ್ಯ ಅಂತ ಅಂದ್ಕೊಳ್ಬೇಡಿ, ಯಾಕೆಂತ ಹೇಳಿದರೆ ಒಲೆಯಲ್ಲಿ ಮಾಡಿದ ಪದಾರ್ಥ ಇಷ್ಟ ಅಂತ ಮಾಡ್ತಾ ಇಲ್ಲ, ಗ್ಯಾಸ್ ಸಿಲಿಂಡರ್ ಖಾಲಿ ಆಯಿತು ಇವತ್ತು, ಹಾಗಾಗಿ ನಾನು ಒಲೆಯಲ್ಲಿ ಮಾಡ್ತಾ ಇದ್ದೇನೆ. ಹಾಗೆ ನನ್ನ ಬಸಳೆ ಪದಾರ್ಥಕ್ಕೆ ಇನ್ನು ಮಸಾಲ ಹಾಕಬೇಕು. ಹಾಗೆ ನನ್ನ ಯಜಮಾನರು ಎಲ್ಲಿಗೋ ಹೊರಡ್ತಾ ಇದ್ದಾರೆ. ಒಂದು ದಿವಸ ರಜೆ ಇದ್ದರೂ ಕೂಡ ಮನೆಯಲ್ಲಿ ಕೂತ್ಕೊಳ್ಳೋದ ವ್ಯಕ್ತಿ ಅಂತ ಹೇಳಿದರೆ ಅದು ನನ್ನ ಯಜಮಾನರೇ. ಇವತ್ತು ರಜೆ ಉಂಟು ಆದರೂ ಕೂಡ ಹೋಗ್ತಾ ಇದ್ದಾರೆ. ಹಾಗೆ ನನ್ನ ಬಸಳೆ ಪದಾರ್ಥಕ್ಕೆ ನಾನು ಮಸಾಲೆ ಗ್ರೈಂಡ್ ಮಾಡಿ ಹಾಕ್ತಾ ಇದ್ದೇನೆ. ಇನ್ನೂ ಒಳ್ಳೆಯದಾಗಿ ಒಂದು ಕುದಿ ಬಂದರೆ ನನ್ನ ಬಸಳೆ ಪದಾರ್ಥ ರೆಡಿ ಆಗ್ತದೆ. ಒಲೆಯಲ್ಲಿ ಮಾಡಿದ ಬಸಳೆ ಪದಾರ್ಥ ನೋಡುವಾಗ ಎಲ್ಲರಿಗೂ ಕೂಡ ಆಸೆ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನನಗೆ ಕೂಡ ಒಮ್ಮೊಮ್ಮೆ ಒಲೆಯಲ್ಲಿ ಮಾಡಿದ ಪದಾರ್ಥ ನೋಡುವಾಗ ಏನೋ ಒಂಥರ ಆಸೆ, ಅದು ಕೂಡ ಮಡಿಕೆಯಲ್ಲಿ ಮಾಡಿದ ಪದಾರ್ಥ ಅಂತ ಹೇಳಿದರೆ ನನಗೆ ನಿಜವಾಗ್ಲೂ ಇಷ್ಟವೇ. ಹಾಗೆ ನಾನು ಪದಾರ್ಥದ ಉಪ್ಪೆಲ್ಲ ಸರಿ ಉಂಟಾ ಅಂತ ಚೆಕ್ ಮಾಡ್ತಾ ಇದ್ದೇನೆ. ಅಲ್ಲೇ ನಿಂತ ಸಮಿತಿಗೆ ಕೂಡ ಆಸೆ ಆಯಿತು ಒಲೆಯಲ್ಲಿ ಮಾಡೋದು ನೋಡಿ, ಹಾಗೆ ಅವನು ಕೂಡ ಕೈಯಾಡಿಸ್ತಾ ಇದ್ದಾನೆ. ಹಾಗೆ ಒಲೆಯಲ್ಲಿ ಪದಾರ್ಥ ಮಾಡುವಾಗ ಎಲ್ಲರೂ ಕೂಡ ಹತ್ರವೇ ಕೂತ್ಕೊಳ್ತಾರೆ, ಅದರಲ್ಲಿ ಖುಷಿ ಕೂಡ. ನಾನು ಕೂಡ ಟೇಸ್ಟ್ ನೋಡ್ತೇನೆ ಅಂತ ಅವಳು ಕೂಡ ನೋಡ್ತಾ ಇದ್ದಾಳೆ ಟೇಸ್ಟ್. ಪದಾರ್ಥ ಆದ ನಂತರ ಫ್ಲೋರ್ ಕ್ಲೀನ್ ಮಾಡುವ ಕೆಲಸ. ಫ್ಲೋರ್ ಕ್ಲೀನ್ ಮಾಡಲಿಕ್ಕೆ ಇವತ್ತು ಹೊಸ ಮೋಪ್ ಇದೆ ನನ್ನ ಹತ್ರ, ಹಳೆ ಮೋಪ್ ಹಾಳಾಗಿದೆ ಅಂತ ಹೊಸ ಮೋಪ್ ತರಿಸಿದ್ದೇನೆ. ಹಾಗಾಗಿ ಖುಷಿಯಿಂದ ನಾನು ನೆಲ ಕ್ಲೀನ್ ಮಾಡ್ತಾ ಇದ್ದೇನೆ. ವಾವ್, ಸೂಪರ್ ಆಗಿದೆ. ಹಾಗೆ ಫ್ಲೋರ್ ಕ್ಲೀನ್ ಆದ ನಂತರ ಬೆಡ್ ಕ್ಲೀನ್ ಮಾಡಲಿಕ್ಕೆ ಬಂದೆ. ಮನೆಯಲ್ಲಿ ಮಕ್ಕಳಿದ್ದ ದಿವಸ ಹೇಳಿ ಪ್ರಯೋಜನ ಇಲ್ಲ, ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಅಷ್ಟೇ, ಆದರೂ ಕೂಡ ಕ್ಲೀನ್ ಮಾಡಬೇಕಲ್ವ ಅಂತ ಮಾಡ್ತಾ ಇದ್ದೇನೆ. ಹಾಗೆ ಇವತ್ತೊಂದು ಸ್ಪೆಷಲ್ ಡೇ, ನಾನು ಅಮ್ಮ ಅಂತ ಹೇಳಿದ ದಿವಸ, ಅಮ್ಮ ಅಂತ ಕರೆಸ್ಕೊಂಡ ದಿವಸ ಇವತ್ತು, ಶಿವರಾತ್ರಿ ದಿವಸ. ಇಷ್ಟೇ ಇವತ್ತಿದೊಂದು ಚಿಕ್ಕ ಮಿನಿ ವ್ಲಾಗ್. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.